क्या जी बोलो है वो खेत बनेंगे तो बड़ा क्या बोल रहा खेत बनेंगे ट्रक बाबा ಸೊ ವೆಲ್ಕಮ್ ಬ್ಯಾಕ್ ಆಗಿ ನೋಡಿಗ ಸೊಡೋದೆಲ್ಲ ಬಂದಿದ್ದೀವಿ ನಾವೊಂದು ಈಗ ನಾವು ಇಲ್ಲಿ ನಾಷ್ಟ ಮಾಡಬೇಕು ಹೋಗಿದ್ವಿ ನಾಷ್ಟ ಅಂದರೆ ಸೊ ಹೇಗಿರುತ್ತೆ ಗಿರ್ಮಿಟ್ಟು ಮತ್ತು ಬಜ್ಜಿ ಓಕೆ ಬಂದರೆ ಬಸ್ साइड कर रहे ना खाने क्या गिरमिट क्या ಈಗ ನಾವು ಮಾಡ್ತಾ ಇದೀವಿ ಮೈಕ್ ಟೆಸ್ಟ್. ಸೊ ಮೈಕ್ ವಾಯ್ಸ್ ಯಾವ ಥರ ಬರ್ತಾ ಇದೆ ನೋಡೋಣ. ವಾಯ್ಸ್ ಯಾವ ಥರ ಬರ್ತಾ ಇದೆ ಅದ್ರ ಮೇಲೆ ಮತ್ತೆ ನಾವು ವಿಡಿಯೋನ ಕಂಟಿನ್ಯೂ ಮಾಡ್ತೀವಿ. ಸೊ ಬಂದ್ ಕರ್ಕೊ एक बार चालू कर देख भी ವಾಯ್ಸ್ ಆಗಿ ಈಗ ನಾವು ಬಂದ್ಬಿಟ್ಟಿದ್ದೀವಿ ಈಗ ನಮ್ಮ ಹೊಲಕ್ಕೆ. ಸೊ ಈಗ ನಾವು ಇಲ್ಲಿ ಹೊಲದಲ್ಲಿ ಹೇಳಕ್ ಬಂದಿದ್ದೀವಿ ಮತ್ತು ಈ ವಿಡಿಯೋ ಇದಕ್ಕೆ ಮಾಡ್ತಾ ಇದ್ದೀನಿ. ಸೊ ಭಾಳ ದಿವಸದಿಂದ ಯೂಟ್ಯೂಬಲ್ಲಿ ಒಂದು ವಿಡಿಯೋನು ಹಾಕಿಲ್ಲ. ಹಾಗೆ ಈಗ 11 ದಿನ ಆಯಿತು ನಾವೇನು ವಿಡಿಯೋ ರಿಯಾಕ್ಟ್ ಮಾಡೋದು ವಿಡಿಯೋ ಮಾಡ್ತಿದ್ದೆ ಮತ್ತು ಏನೇನು ಕಂಟೆಂಟು ಕ್ರಿಯೇಟನ್ನು ಮಾಡ್ತಿದ್ದೆ. ಸೊ ನನಗಂದ್ರೆ ಕಂಟೆಂಟ್ ಕಡಿಮೆ ಇಲ್ಲ. ಸೊ ಹಾಗೆ ವಿಡಿಯೋಸ್ ಮಾಡ್ತಾ ಇರ್ತೀನಿ. ವಿಡಿಯೋಸ್ ಏನು ಮಾಡಬೇಕು ಏನಿಲ್ಲ ಯೋಚನೆ ಮಾಡೋದ್ರಲ್ಲೇ 1 ವಾರ 2 ವಾರ 1 ತಿಂಗಳು 3 ತಿಂಗಳು ಹಿಂಗಂತ ಒಂದು ವರ್ಷನೇ ಕಳೆದಿದ್ದೀನಿ. ಸೊ 1 ವರ್ಷ ನಾನು ವಿಡಿಯೋನೇ ಮಾಡಿಲ್ಲ ಒಂದೊಂದು ಟೈಮಲ್ಲಿ. ಈಗ ವಿಡಿಯೋ ಮಾಡೋದೇನೆಂದರೆ ಯೂಟ್ಯೂಬಲ್ಲಿ ಒಂದು ವಿಡಿಯೋನು ಹಾಕಿಲ್ಲ. ಸೊ ರಿಗ್ರೆಟ್ ಅಂದರೆ ಈಗ ಯೂಟ್ಯೂಬಲ್ಲಿ ಒಂದು ವಿಡಿಯೋನು ಹಾಕಿಲ್ಲಲ್ವಾ, ಅದ್ರ ಸಂಬಂಧ ನಾನು ಈಗ ಯೋಚನೆ ಮಾಡೋದಂದರೆ ಏನಾದರೂ ವಿಡಿಯೋ ಮಾಡೋಣ ಅಂತೇಳಿ ಈಗ ಇಲ್ಲಿ ನಮ್ಮ ಹೊಲದ ಕಡೆ ಬಂದಿದ್ದೀನಿ. ಈಗ ಸೊ ಇಲ್ಲಿ ಯಾರಿಲ್ಲ, ಇಲ್ಲಿ ಆಜು ಮತ್ತು ನೋಡೋರು ಮತ್ತು ನಾವು ಈಗ ಯಾರು ನೋಡಿ ಸ್ವಲ್ಪ ಇದು ಮಾಡಿ ಮಾತಾಡೋಕೆ ಏನೂ ಆಗೋದಿಲ್ಲ. ಈಗ ಫ್ರೀಯಾಗಿ ಮಾತಾಡ್ತಾ ಇದ್ದೀನಿ. ಸೊ ಪೂರಾ ನಿಮಗೆ ಇಲ್ಲಿ ರಿವ್ಯೂ ತೋರಿಸ್ಬೇಕಂದ್ರೆ ಇಲ್ಲಿ ಒಂದು ಸೆಟ್ ಇದೆ. ಸೊ ಹಳೆ ವ್ಲಾಗಲ್ಲಿ ಅಂದರೆ ಒಂದು 3-4 ವರ್ಷ ಹಿಂದೆ ಸೊ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ಅವಾಗ ವ್ಲಾಗ್ ಮಾಡ್ತಾ ಇದ್ದೆ. ಸೊ ಆ ವ್ಲಾಗಲ್ಲಿ ನಾನು ಈ ಹೊಲ ಮತ್ತು ಆಮೇಲೆ ಇಲ್ಲಿರೋ ಶೆಡ್ಡು ರಿವ್ಯೂ ಮಾಡಿದ್ದೆ. ಈಗ ನೋಡಂಬರಿ ಹಾಗೆ ಒಂದು ಸಲ ರೌಂಡ್ ಹಾಕೋಣ. ಇದು ಈಗ ಹಾಕಿರೋ ಏನಂದರೆ ಕಡ್ಲಿ. ಸೊ ಕಡ್ಲಿ ಗಿಡ ಯಾವ ಥರ ಇದೆ ನೋಡು, ಕಡ್ಲಿ ಬಾಜು ಕಸ ಇದೆ. ಸೊ ಇದು ಕಸಾನೇ ಅನ್ಬೋದು, ಇದು ಕಸಾನೇ. ಸೊ ಇದನ್ನು ನಾವು ಕೀಳಬೇಕು. ಈಗ ಹೊಲದಲ್ಲಿ ಪೂರಾ ಈಗ ಕಸ ಭಾಳ ಆಗಿದೆ. ಸೊ ನೋಡೋಣ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಕೀಳೋಣ. ಈಗ ನಮ್ಮ ಕಡೆ ಇಬ್ಬರು ಇದ್ದೀವಿ ನಾವೀಗ. ಒಬ್ರು ಕ್ಯಾಮ್ರಾ ಹಿಡಿದಿದ್ದಾರೆ, ಒಬ್ರು ನಾನೀಗ ಮಾತಾಡ್ತಾ ಇದ್ದೀನಿ. ನೋಡೋಣ ಈಗ ವಿಡಿಯೋ ಅಲ್ಲಿ ಏನಿಲ್ಲ. ಸೊ ಟಾಪಿಕ್ ಅಂದರೆ ಏನಂದರೆ ನಮ್ಮ ಡೈಲಿ ನಾವು ಏನು ಮಾಡ್ತೀವಿ ಅದನ್ನೇ ನಾವು ತೋರಿಸ್ತೀವಿ. ಸೊ ಡೈಲಿ ವಿಡಿಯೋ ಮಾಡೋಕ್ಕಂತೂ ಆಗೋದಿಲ್ಲ. ಸೊ ವಾರಕ್ಕೊಮ್ಮೆ ವಿಡಿಯೋ ಅಂತೂ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ನಿಮ್ಮ ಸಪೋರ್ಟ್ ಸಿಕ್ಕರೆ ಮಾಡ್ಬೋದು, ಡೈಲಿನೂ ಮಾಡ್ಬೋದು. ಸೊ ಜಾಸ್ತಿ ವಿಡಿಯೋಸ್ ಓಡಲ್ಲ, ಒಮ್ಮೆ ವಿಡಿಯೋಸ್ ಫ್ಲಾಪ್ ಆಗ್ತವೆ, ಆಮೇಲೆ ಒಮ್ಮೆ ವ್ಯೂಸ್ ಭಾಳ ಕಡಿಮೆ ಬರ್ತವೆ. ಇದರಿಂದ ನಾವು ಡಿಮೋಟಿವೇಟ್ ಆಗಿಬಿಡ್ತೀವಿ. ಸೊ ವಿಡಿಯೋ ಮಾಡೋಕ್ಕೆ ಆಗಲ್ಲ. ಈಗ ಅದರಲ್ಲಿ ಕಂಟೆಂಟ್ ಏನು ಮಾಡಬೇಕು, ಆ ಕಂಟೆಂಟ್ ಈ ಕಂಟೆಂಟ್ ಅಂತ ಯೋಚನೆ ಮಾಡಿರ್ತೀನಿ. ಸೊ ಯಾರ ಮುಂದೆ ಯಾರು ರಿವ್ಯೂ ಕೊಡ್ತೇವಲ್ಲ ಕಂಟೆಂಟು, ಈ ಕಂಟೆಂಟ್ ಮಾಡೋಣ ಅಂತೇಳಿ ಅವ್ರೇನಂತಾರೆ ಇದು ಸರಿ ಇಲ್ಲ ಮತ್ತು ಬೇರೆ ಏನಾರು ನೋಡಂತ ಈ ಥರ ಕಾನ್ಸೆಪ್ಟ್ ಇರುತ್ತೆ ಕಂಟೆಂಟಲ್ಲಿ. ಸೊ ನೋಡೋಣ ಈಗ ಕಸವನ್ನ ಕೀಳೋದು ಮತ್ತು ಏನು ಮಾಡೋದು ಸೊ ಮಾಡೋಣ ಅಂತೆ. ಈಗ ನಮ್ಮ ಕಡೆ ಇದ್ದಾರೆ ನಮ್ಮ ಕ್ಯಾಮ್ರಾಮ್ಯಾನ್ ಯಾರು ಇದ್ದಾರೆ ನೋಡಿ ಇಲ್ಲಿ. ಹಾಯ್ ಗಾಯ್ಸ್, ಇದೊಂದು ಬ್ಲಾಗ್ದಲ್ಲಿ ನಿಮಗೆ ಸ್ವಾಗತ. ನಾವು ಬಂದ್ಬಿಟ್ಟಿದ್ದೀವಿ ಹೊಲಕ್ಕೆ. ನೋಡ್ತಿರ್ಬೋದು, ಹೊಲಕ್ಕೆ ಬಂದು ಕಸ ಕೀಳೋಕೆ ಬಂದಿದ್ದೀವಿ ಗಾಯ್ಸ್. ನೋಡ್ರಿ ಗಾಯ್ಸ್, ಕಸವನ್ನ ಈ ತರ ಕೀಳ್ಬೇಕು. ಇಲ್ಲಿ ಮುಂದೆ ಕಸನೇ ಇಲ್ಲ, ಕೀಳ್ಬೇಕಂದ್ರೆ ಬನ್ನಿ ಗಾಯ್ಸ್ ಕಸ ಹೆಂಗ್ ಕೀಳ್ತಾರ ಅಂತ ತೋರಿಸ್ತೀನಿ. ಹಲೋ ಗಾಯ್ಸ್, ನೋಡ್ತಿರ್ಬೋದು ನಾವು ಹೊಲಕ್ಕೆ ಬಂದ್ಬಿಟ್ಟಿದ್ದೀವಿ. ಈಗ ನೋಡ್ರಿ ಗಾಯ್ಸ್, ಬಳ್ಳಿ ತೆಗಿಬೇಕಂತ. ಹಾ ನೋಡ್ರಿ ಗಾಯ್ಸ್, ಹಲೋ ಹಲೋ ಬನ್ನಿ ಗಾಯ್ಸ್, ನಾವು ಈಗ ಬಂದ್ಬಿಟ್ಟಿದ್ದೀವಿ ಹೊಲದಲ್ಲಿ ಚುಂಗ್ಳು ಮಾಡಕ್ಕೆ. ಸಾರಿ, ಕಸ ಕೇಳಕ್ಕೆ. ಇಲ್ಲಿದೆ ಗಾಯ್ಸ್, ಕಸವನ್ನು ಇಲ್ಲೇ ಇದೆ. ಅಲ್ಲ ಗಾಯ್ಸ್, ಇದು ಕಸ ಅಲ್ಲ, ಈ ತರ ಇದ್ರೆ ಕಸ ಕೇಳ್ಬೇಡ್ರಿ ಗಾಯ್ಸ್. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ನನಗೆ ಆಗ್ತಾ ಇಲ್ಲ ಇರಕ್ಕೆ, ಒಂಥರ ಮರೆಯಕ್ಕೆ. ತರ ಇದ್ರೆ ಇನ್ನು ಕಸ ಕೀಳಿ ಗಾಯ್ಸ್. ನೋಡ್ರಿ ಗಾಯ್ಸ್, ಕಸ ಹಿಂಗ್ ಒಗಿಬೇಕು ಗಾಯ್ಸ್. ಕಸ ಕಿತ್ತು ಈಗ ಕಸ ಕೀಳೋದನ್ನ ನೋಡ್ತಾ ಇರ್ಬೋದು. ಸೊ ಕಸಾನ ನಾವಂತೂ ಕೇಳ್ತಾ ಇದೀವಿ. ಈಗ ಬಹಳಷ್ಟು ಇಷ್ಟಿದೆ, ಯಾವಾಗ ಸಾಗ್ಬೋದು ಕೆಲಸ. ಸೊ ಸಬ್ಸಿಡಿಯಿಂದನೇ ಸ್ಟಾರ್ಟ್ ಮಾಡೋಣ. ಈಗ ಡೈಲಿ ನಾವು ಈಗ ಸ್ಟಾರ್ಟ್ ಮಾಡ್ತೀವಿ ವಿಡಿಯೋಸು. ಈ ಥರ ಬಂದು ಬೋಟಾರದ ಕ್ಯಾಮ್ರಾಗಂದಾರ ಬೋಟಾರದಾಗ ಸೀದಾ ಪಕಡಿ ಇದ್ರಿ ಸೈಡ್ ಕ್ಯಾಮ್ರಾ. ಬೋಟ್ ಆಡೋದೈತ್ರಿ ಅಣ್ಣ.
ಈಗ ನಾವು ಡೈಲಿ ಬಂದು ವಿಡಿಯೋಸ್ ಮಾಡ್ತೀವಿ. ಸೊ ಡೈಲಿ ಕಸವನ್ನು ಬಂದು ಕೀಳ್ತೀವಿ. ಸೊ ನೋಡೋಣ ಎಷ್ಟು ನಮ್ಮ ಕೈಲಿ ಆಗುತ್ತೆ ಅಷ್ಟು ನಾವು ಕೀಳೋಕೆ ಟ್ರೈ ಮಾಡೋಣ. ಈಗ ಕೀಳೋ ಟೈಮಲ್ಲಿ ನಾವು ಜಾಸ್ತಿ ವಿಡಿಯೋ ಮಾಡಲ್ಲ. ಹಾಗೆ ಈಗ ಭಾಳ ಅಂದರೆ ಒಂದು 2-3 ಇಂಥವು ಕಸನ ಕೀಳೋಕೆ, ಯಾಕಂದರೆ ಇವು ಗಿಡದ ಬಾಜು ಎದ್ದಿರ್ತವೆ. ಸೀದಾ ಪಕಡ್ಬೇಲ್ಲ ಅವಳೆ. कितने तेजस्वी लोग हैं हमारे पास, कितने शानदार विचार रखते हैं. ಬಾಜು ಗಿಡ ಎದ್ದಿರ್ತವೆ. ಸೊ ಗಿಡಕ್ಕೆ ಭಾಳ ಪ್ರಾಬ್ಲಮ್ ಆಗುತ್ತೆ. ಸೊ ಅವು ಅಲ್ಲೇ ಹತ್ತಿಗೆ ಬಿಡ್ತವೆ. ಅದರಿಂದ ಕಡ್ಲಿ ಹಾಕಿದ್ದೀವಿ. ಈಗ ಪ್ರೆಸೆಂಟು ಕಡ್ಲಿ ಬರೋದೇ ಇಲ್ಲ. ಸೊ ಭಾಳ ಕಡಿಮೆ ಬರುತ್ತೆ. ಕಸ ಇದ್ದರೆ ಕಡ್ಲಿ ಬರೋದೇ ಇಲ್ಲ. ಅಲ್ಲಲ್ಲಿ ಕಸ ಆಗಿದೆ. ಸೊ ಈ ಸಲ ಭಾಳ ಕಸ ನಾನು ನೋಡ್ತಾ ಇಲ್ಲ. ಸೊ ತು ಸೀದಾ ಪಕಡನೆ ತುझे बहुत मार देख बाबा. ಕ್ಯಾಮ್ರಾಮ್ಯಾನ್ ಡಕ್ಕಳದಾನೆ ಈ ಸಲ. ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೋರಿ ಎಲ್ಲರೂ. ಇದು ಗಿಡದಾಗ ನೋಡ್ರಿ, ಇಲ್ಲಿ ಗಿಡದಾಗ ಮುಳ್ಳದಾವ್. ಸೊ ಭಾಳ ಸೂಕ್ಷ್ಮದಿಂದ ತೆಗಿಬೇಕು ಕಸ. ಮೈ ಫುಲ್ ಚಾರ್ಜ್ ಆಯ್ತು ಇವತ್ತು. ಸೊ ಈ ಥರ ನಾವು ಕೀಳೋದನ್ನ ಪ್ರೊಸೆಸಿಂಗ್ ನಡೆಯುತ್ತಾ ಇರುತ್ತೆ. ಸೊ ಒಮ್ಮೊಮ್ಮೆ ಆಳನ್ನು ಹಚ್ಚಿ ತಗೊಂಬಂದು ಕಸವನ್ನು ಕೀಳೋದು ಮಾಡ್ತಾರೆ. ಈಗ ಇದು ಆಲ್ರೆಡಿ ಒಂದ್ಸಲ ಎಡಿ ಹೊಡಿತಿದ್ದಾರೆ. ಎಡಿ ಅಂದ್ರೆ ಏನು ಗೊತ್ತಾ? ಈಗ ಇದು ಮಣ್ಣು ಇರುತ್ತಲ್ಲ, ಇದು ಆ್ಯಕ್ಚುಲಿ ಈ ಮಣ್ಣನ್ನು ಈ ಥರ ತಗೊಂಡು ಹೋಗುತ್ತೆ. ಎಡಿ ಅಂದರೆ ಈ ಕಡೆ ಮಣ್ಣನ್ನು ಈ ಕಡೆ ಹಿಂಗೆ ಜಗ್ಗಿ ಹೋಗುತ್ತೆ. ಸೊ ಇದರಿಂದ ನಾವು ಮಣ್ಣನ್ನು ಸಿಗುತ್ತೆ ಸ್ವಲ್ಪ ಗಿಡಕ್ಕೆ. ಜರ ಮಾಬ್ಬಾಗ್ಯಾರ ಇದು ಜರ ಸೀದಾ ಪಕಡ್ವಿ ಬಾ ಕೈಗೆ ಕರ್ರ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. नेक्स्ट टाइम मेरा नेम लाल का था हम ये चा कर तुम्हें वीडियो. ಸೊ ಈಗ ಯಾರ್ಯಾರು ನಮ್ಮ ವಿಡಿಯೋದಲ್ಲಿ ಬರಬೇಕಂದ್ರೆ ಕಮೆಂಟ್ ಮಾಡಿ. ಆಮೇಲೆ ಒಂದು ಇನ್ಸ್ಟಾಗ್ರಾಮ್ ಪ್ರೊಫೈಲನ್ನು ಹೋಗಿ ಫಾಲೋ ಮಾಡ್ಕೊಳ್ಳಿ. ಯಾರು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀರಾ ಅವ್ರಿಗೆ ಫಾಲೋ ಮಾಡ್ಕೊಳ್ಳಿ. ಯಾರು ಇನ್ಸ್ಟಾಗ್ರಾಮ್ ಯೂಸ್ ಮಾಡಲ್ಲೋ ಅದನ್ನು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ನೋಡ್ತಾ ಇದ್ದೀರಾ ಚಾನಲಲ್ಲಿ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಬೇಕಂತ ಇದೆ. ಸೊ ಇನ್ನೂ ಆಗಿಲ್ಲ. ಇನ್ನೂ ಆಗಬೇಕಂದ್ರೆ ಇನ್ನೂ 100 ಸಬ್ಸ್ಕ್ರೈಬರ್ಸ್ ಬೇಕು. ಸೊ ಯಾರಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು. ನಾವಿಲ್ಲ ನೋಡ್ತಾ ಇರ್ಬೋದು. ಇಲ್ಲ ಡೈಲಿಲಿ ಅಂದರೆ ಮಧ್ಯಾಹ್ನ ಆಗಿದೆ. ಸೊ ಬಿಸಿಲು ಅಂತೂ ಭಾಳ ಇದೆ. ಈ ಕಡೆಯಿಂದ ಬಿಸಿಲು ಇದೆ. ಸೊ ನಾ ಕಪ್ಪಾಗಿ ಕಾಣ್ತಾ ಇರ್ಬೋದು, ಅದು ವೈಡಾಗಿ ಕಾಣ್ತಾ ಇರ್ಬೋದು, ಗೊತ್ತಿಲ್ಲ. ಸೊ ಬಿಸಿಲಿಂದ ಕೆಲಸ ಸಾಗೋದೇ ಇಲ್ಲ ಒಮ್ಮೆ. ಸೊ ನಾವು ಸಾಗಿಸೋಣ ಬನ್ನಿ ಒಂದ್ಸಲ ನೋಡೋಣ. ಕಸ ಅಂತೂ ನಮಗೆ ಜಾಸ್ತಿ ಇಲ್ಲಿ ಕೈಯನ್ನು ಕಾಣ್ತಾ ಇಲ್ಲ ಕಸ. ಈಗ ಗಿಡದಲ್ಲಿ ಬೇರಲ್ಲಿ ಈ ಥರ ಗಿಡ ಇರ್ತವೆ. ಸೇಮ್ ಅದೇ ಕಡ್ಲಿ ಥರನೇ ಕಾಣ್ತವೆ. ಆದರೆ ಇದು ಕಸ ಆಗಿರುತ್ತೆ. ಇದು ಕಸ ಯಾವ ಥರ ಇದೆ ನೋಡಿ, ಈ ಥರ ಕಸ ಇರುತ್ತೆ. ಸೊ ಇದನ್ನು ನಾವು ತೆಗೆದು ಒಂದು ಸೈಡ್ ಹಿಂಗೆ ಒಗಿಬೇಕು. ಆಮೇಲೆ ಇದು ಆಗ ಬೇರಿಂದ ಬಂದಾಗ ಅದು ಒಣಗಿ ಅಲ್ಲೇ ಹೋಗ್ಬಿಡುತ್ತೆ. ಸೊ ಈಗ ನಾವೀಗ ಇಬ್ಬರು ಸೇರಿ ಪೂರನ ಕಸವನ್ನು ತೆಗಿತೀವಿ. ಎಷ್ಟು ಕಸ ತೆಗಿತೀವಿ ಅದು ಗುಂಪಿ ಮಾಡ್ತೀವಿ. ಆಮೇಲೆ ನೋಡೋಣ ಎಷ್ಟು ಕಸ ಆಗುತ್ತೆ ಇವತ್ತು ತೆಗಿಯೋಕ್ಕೆ ಟ್ರೈ ಮಾಡೋಣ. ಸ್ವಲ್ಪ ಜಾಸ್ತಿನೇ ಆಗಲಿ. ಯಾರು ಹೊಸಾಗಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಕಸ ಯಾವ ಥರ ತೆಗಿತೀವಿ ಅದನ್ನೆಲ್ಲ ವಿಡಿಯೋ ನೋಡ್ತಾ ಇರಿ. ಕಸವನ್ನು ಕೀಳ್ತಾ ಇದ್ದೀವಿ. ಕಸದಲ್ಲಿ ನೋಡ್ತಾ ಇರ್ಬೋದು. ಈಗ ಕಸ ಭಾಳ ಇದೆ ಇಲ್ಲಿ. ಕಸ ಭಾಳ ಅಂತ ಕಸ ಭಾಳ ಇಲ್ಲ ಅಷ್ಟೇ. ಇಷ್ಟು ನೋಡಕ್ಕೆ ಕಿತ್ತಿದ್ವಿ. ಈಗ ಎಷ್ಟು ಕಿತ್ತೆ ಜಾಸ್ತಿ ನೋಡೋಣ. ನಾವು ಸ್ವಲ್ಪ ಜಾಸ್ತಿ ಕೀಳೋಣ. ಯಾಕಂದರೆ ಇಲ್ಲಿ ಕಸ ಆ ಕಡೆ ಈ ಕಡೆ ಅಂತ ಇದೆ. ಎಲ್ಲ ಒಂದೇ ಕಡೆ ಕಸ ಇಲ್ಲ. ಇಲ್ಲಿ ಅಲ್ಲಿ ಎದ್ದಿದೆ. ಇವತ್ತು ಎಷ್ಟು ಕಸ ಆಗೈತಿ ಇಷ್ಟು ಕಸ ತೆಗೆದು ಗುಂಪಿ ಮಾಡಿ ಇಡ್ತೀವಿ. ನೋಡೋಣ ಎಷ್ಟು ಆಗೈತಿ ಇವತ್ತು. ನೋಡ್ರಿ ಗಾಯ್ಸ್, ಅಷ್ಟೇ ಕಸ ಕಿತ್ತಿದ್ದಾನೆ. ಆಲ್ರೆಡಿ ಇಷ್ಟು ಕಸ ಕಿತ್ತಿದ್ದೀವಿ ಗಾಯ್ಸ್. ಯಾರು ಕಸ ಭಾಳ ಆಗಿದೆ ಕಮೆಂಟ್ ಮಾಡಿ ಗಾಯ್ಸ್.
ಕಸ ಕಿತ್ತು ಗೈಸ್ ಲಾಸ್ಟ್ನಾಗ ಇಲ್ಲಿ ಗುಂಪ ಮಾಡಿದ್ವಿ ನೋಡ್ರಿ ಗೈಸ್. ಜಾಗನೂ ತೋರಿಸಿದ್ವಿ ಗೈಸ್. ಸೆಟ್ ಆಗಿದೆ ಗೈಸ್ ಜಾಗ. ಯಾಕಂದ್ರೆ ಇಲ್ಲಿ ಕರಿ ಇದೆ ಗೈಸ್. ನೋಡ್ರಿ ಗೈಸ್ ತೊಗೊಂಡ್ಬಂದು ಹೋಗೋದು ಬಿಟ್ಟ ನಾವು ಹೋಗಿವ್ನು ಗೈಸ್. ನೋಡ್ರಿ ಗೈಸ್ ಇಬ್ಬರದು ಸೇರಿ ಇಷ್ಟ ಆಯಿತು ಕಸ ಕೀಳೋಣ ಬನ್ನಿ ಗೈಸ್. ಈಗ ಕಸ ಗಿಡದ ಬಾಜು ಇದ್ದಿದ್ದು ಕಸನೇ ಕೀಳ್ಬೇಕು ಗೈಸ್. ನೋಡ್ರಿ ಗೈಸ್ ಈ ಥರ ಇಲ್ಲಿ ಕೀಳ್ತಿದ್ದಾರೆ ನೋಡ್ರಿ ಗೈಸ್. ನೋಡ್ರಿ ಗೈಸ್ ಹೆಸರು ಕಿತ್ತೀವಪ್ಪ ಮತ್ತೆ. ನೋಡ್ರಿ ಗೈಸ್ ಯೂಟ್ಯೂಬರ್ ಮುನ್ನ ಅಂದರೆ ಇವ್ರೇಗ ಕಮೆಂಟ್ ಮಾಡಿ ಗೈಸ್, ಹೌದಾ ಇಲ್ವಾ? ನೋಡ್ರಿ ಗೈಸ್ ಕಸ ತೆಗಿತಿದ್ದೆ ವಿಡಿಯೋ ಅಚಾನಕ್ಲಿ ಬಂದು ಬಿಡ್ತು. ತೆಗೋಣ ಬನ್ನಿ ಗೈಸ್. ಕಸ ತೆಗೆದು ಯೂಟ್ಯೂಬ್ದಲ್ಲಿ ಹಾಕೋಣ ಗೈಸ್ ಕಸ. ನೋಡ್ರಿ ಗೈಸ್ ಈ ಥರ ಮಾಡಿದರೆ ಏನಾಗುತ್ತೆ ಗೈಸ್. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ. ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ನನಗೆ ಆಗ್ತಾ ಇಲ್ಲ ಇರಕ್ಕೆ, ಒಂಥರ ಮರೆಯಕ್ಕೆ ಬನ್ನಿ ಗೈಸ್ ಕಸ ತೆಗೀನು. ಈಗ ವಿಡಿಯೋ ಮಾಡಿದ್ದು ಭಾಳ ಆಯಿತು. ಕಸ ತೆಗೆದು ಇಟ್ಬಿಡೋಣ. ಇನ್ನೂ ಕಸ ಭಾಳ ಇದೆ ತೆಗೆಯೋದನ್ನು. ಸೊ ನೋಡ್ತಾ ಇರ್ಬೋದು ಈಗ ನಾವು ಎಷ್ಟು ಕಸ ತೆಗೆದಿದ್ದೀವಿ ಅದನ್ನು ರಿವೀಲ್ ಮಾಡ್ತೀವಿ. ಜಸ್ಟ್ ಆ್ಯಂಡ್ 30 ಮಿನಿಟ್ಸ್ ಕಸ ತೆಗೆದಿದ್ದು. ಎಷ್ಟು ಕಸ ಆಗಿದೆ 30 ಮಿನಿಟ್ಸಲ್ಲಿ ಎಷ್ಟು ಕಸನ ನಾವು ತೆಗೆದಿದ್ದೀವಿ. ಸೊ ಅದನ್ನು ನೀವು ನೋಡಿ ಎಷ್ಟಾಗಿದೆ. ಸೊ ಇಷ್ಟ ಆಗಬೇಕತ್ತಾ ಅಥವಾ ಎಷ್ಟಿದೆ ಸ್ವಲ್ಪ ಜಾಸ್ತಿ ಆಗಬೇಕತ್ತಾ ಕಮೆಂಟ್ ಮಾಡಿ. ಅದೇ ಓಕೆ 30 ಮಿನಿಟ್ಸ್ ಅಂದರೆ ಅರ್ಧ ತಾಸಲ್ಲಿ ನಾವು ಈಗ ಇಷ್ಟು ಕಸನ ತೆಗೆದಿದ್ದೀವಿ. ಈಗ ನೋಡ್ರಿ ಗೈಸ್ ಇಷ್ಟೇ ಅಲ್ಲ, ಅಲ್ಲಿ ಹೋಗಿದ್ದೀವಿ ಕಿತ್ತು. ಈಗ 60 ತಾಸಲ್ಲಿ ಇಷ್ಟು ಕಸ ತೆಗೆದಿದ್ವಿ ಮತ್ತು ತೆಗೆದಿದ್ವಿ. ಆ ಕಡೆ ಈ ಕಡೆ ಅಂತ ಅಲ್ಲೇ ಒಗೆದು ಬಿಟ್ಟಿದ್ವಿ. ಸ್ವಲ್ಪ ಗುಂಬಿ ಮಾಡ್ಕೊಂಡು ಇಲ್ಲಿ ತೊಗೊಂಡು ಜಮಾ ಮಾಡಿದ್ವಿ. ಕಸ ಎಷ್ಟಾಗಿದೆ ಒಂದ್ಸಲ ನೋಡ್ಕೊಳ್ಳಿ ಕ್ಲಿಯರ್ ಆಗಿ. ಇಷ್ಟು ಕಸನ ಬರೀ ಒಂದು 15 ಮಿನಿಟ್ಸಲ್ಲಿ ತೆಗೆದಿದ್ವಿ. ಸೊ ಹಾಗೆ ಅಂದಾಜು ಹಾಕ್ಬೋದು ನಾವು ಇನ್ನೊಂದು 3 ಅವರ್ಸ್ ಆ್ಯಂಡ್ 4 ಅವರ್ಸಲ್ಲಿ ಎಷ್ಟು ಕಸ ತೆಗಿಬೋದು ಅಂತ ನೀವು ಅಂದಾಜಲ್ಲಿ ಕಮೆಂಟ್ ಮಾಡ್ಬೋದು. ಐ ಮೀನ್ ಇದು ನಮ್ಮದು ಡೇ 1 ಆಗಿದೆ. ಸೊ ಡೇ 1ಇಂದ ವಿಡಿಯೋ ಮಾಡ್ತಾ ಇದ್ದೀನಿ. ಈಗ ಡೇ 1 ವಿಡಿಯೋ ಈ ಥರ ಆಗಿದೆ. ಸೊ ಡೇ 2 ಯಾವ ಥರ ವಿಡಿಯೋ ಆಗುತ್ತೆ ನಾವು ನೋಡೋಣ. ಈಗ ಇದನ್ನು ನಾವು ಈಗ 1 ವಾರ ಅಥವಾ ಇದು ಕಡ್ಲಿ ಬರೋ ಮಟನು ಡೈಲಿ ಒಂದೊಂದು ವ್ಲಾಗನ್ನು ಹಾಕ್ತೀನಿ. ಸೊ ಡೇ 1, ಡೇ 2, ಡೇ 3, ಡೇ 4, ಡೇ 5, ಡೇ 6 ಈ ಥರ ವ್ಲಾಗ್ ಬರ್ತಾ ಇದೆ. ಸೊ ಯಾರು ವ್ಲಾಗ್ ನೋಡ್ತಿರೋ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ತಾ ಇರಿ. ಸೊ ಯಾರು ಹೊಸ ಬಂದಿದ್ರು ಅವ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋದಲ್ಲಿ ಈಗ ಅಷ್ಟೇ ಇತ್ತು. ಪೂರ ಕೆಲಸ ಮಾಡೋದನ್ನು ತೋರಿಸೋಕ್ಕಾಗಲ್ಲ, ಅದು ಒಂಥರ ಇದಾಗ್ಬಿಡುತ್ತೆ ತೋರಿಸೋದನ್ನು. ಅದಕ್ಕೆ ಇನ್ನೂ ಕೆಲಸ ಭಾಳ ಇದೆ ಮಾಡೋದನ್ನು. ಸೊ ಇನ್ನೂ ಕೆಲಸನ ಭಾಳ ಮಾಡ್ತೀವಿ. ಸೊ ಅಲ್ಲಿ ತನಕ ಡೇ 2 ವಿಡಿಯೋನ ವೇಟ್ ಮಾಡಿ. ಸೊ ಯಾರು ಹೊಸ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.